ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀರಿ ಅಂದರೆ, ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ನಾನು ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಯಾರೆಲ್ಲ ಹೋಗ್ತಿದ್ದೀವಿ, ಹಾಗೆ ಹೆಂಗೆ ಹೋಗ್ತೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತಿದ್ದೀನಿ. ಹಾಗೆ ಬನ್ನಿ, ನಿಮಗೂ ಕೂಡ ರಾಯರ ದರ್ಶನ ಪಡಿಸ್ತೀನಿ. ಮೂಗೆಲ್ಲ ಕಟ್ಕೊಂಡು ಹೋಗ್ಬಿಟ್ಟಿದೆ. ಅಂದರೂ ಐ ವಾಂಟೆಡ್ ಟು ಗೋ ಟು ಮಂತ್ರಾಲಯ. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಯಾವಾಗ ರಾಯರ ದರ್ಶನ ಪಡ್ತೀನಿ ಅಂತ ಇನ್ನೂ ಖುಷಿ ಆಗಿದೆ. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಐ ವಿಲ್ ಬಿ ಆಲ್ ರೈಟ್. ಸೊ ಎಸ್, ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿನಿ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಚೆಕ್ಔಟ್ ಮಾಡಿಲ್ಲ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಯಥಾಳ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವಾಗ ಬಸ್ ಹತ್ತಿದೀವಿ. ಆಕ್ಚುಲಿ ನಮಗೆ ಡೈರೆಕ್ಟ್ ಬಸ್ ರಾಯಚೂರು ಬಸ್ಸಸ್ ಸಿಕ್ತು. ಆಕ್ಚುಲಿ ಬಸ್ಸಸ್ ತುಂಬಾನೇ ಕಮ್ಮಿ ಇದೆ, ಲೈಕ್ ಬಸ್ಸಸ್ ಸಿಗ್ತಾನೆ ಇಲ್ಲ. ಸೊ ನಮಗೆ ಲೈಕ್ ಅಲ್ಲಿ ಹೋಗಿ ಕೇಳಿದಾಗ ಬಳ್ಳಾರಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಅಂದ್ರು. ಅಯ್ಯೋ ಅನ್ಕೊಂಡು ಈ ಕಡೆ ಬಂದು ನಿಂತ್ಕೊಂಡ್ವಿ. ಸಡನ್ ಆಗಿ ನಮ್ಗೆ ರಾಯಚೂರು ಡೈರೆಕ್ಟ್ ಬಸ್ ಸಿಕ್ಕಿದೆ. ಸೊ ಲೈಕ್ ನಾನ್ ಸ್ಟಾಪ್, 2 ಸ್ಟಾಪ್ ಇರೋದು. ನಮ್ಗೆ ಖುಷಿ ಆಯ್ತು. ಸೊ ಬೇಗ ಹೋಗಿ ರೀಚ್ ಆಗ್ತೀನಿ ರಾಯಚೂರ್ಗೆ. ಅಲ್ಲಿಂದ ಮತ್ತೆ ಬೇರೆ ಬಸ್ಸಲ್ಲಿ ಹೋಗ್ಬೇಕು. ಸೊ ರಾಯಚೂರ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಹ್ಯಾಂಡ್ ಈಗ ಟೈಮ್ ಆಗಿದ್ದು 11:20 ಆಗಿದೆ. ಹಿಂಗೂ ಫೈನಲಿ ಸೀಟ್ ಕೂಡ ಸಿಕ್ತು. ನಾನು ಅಮ್ಮ ಆರಾಮಾಗಿ ಕುತ್ಕೊಂಡು ರಾಯಚೂರು ರೀಚ್ ಆಗ್ತೀವಿ. ಎಲ್ಲ ರಾಯರ ಮಹಿಮೆ ಅಷ್ಟೇ. ಏನದು? ಸೊ ಆಕ್ಚುಲಿ ರಾಯಚೂರ್ಗೆ ಟಿಕೆಟ್ ಬಂದ್ಬಿಟ್ಟು 550 ರುಪೀಸ್ ಒಬ್ರಿಗೆ ಆಗುತ್ತೆ. ಅಂಡ್ ಇಬ್ರಿಗೆ 1096 ರುಪೀಸ್. ನಾರ್ಮಲ್ KSRTC ಬಸ್ಸಲ್ಲೇ 1960 ರುಪೀಸ್ ಇದೆ ರಾಯಚೂರ್ಗೆ. ಲೈಕ್ ಇಬ್ರಿಗೆ 1960 ರುಪೀಸ್ ಆಗುತ್ತೆ. ಎಸ್, ಲೈಕ್ ಮುಂಚೆ ನಾನು ಹೋದಾಗ ಟಿಕೆಟ್ ಎಷ್ಟಾಗುತ್ತೆ ಅಂತ 3-4 ಜನ ನನ್ನ ಕೇಳಿದ್ರಿ. ಸೊ ಆ ರೀಸನ್ಗೆ ಈ ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ರಾಯಚೂರ್ಗೆ 550 ರುಪೀಸ್ ಆಗುತ್ತೆ. ರಾಯಚೂರಿಂದ ಮಂತ್ರಾಲಯಕ್ಕೆ ಎಷ್ಟಾಗುತ್ತೆ ಅಂತ ಅವಾಗ ನಾನು ಟಿಕೆಟ್ ತಗೊಂಡಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಇಷ್ಟು ಅಪ್ಡೇಟ್ಸ್ ಇದೆ. ಅದಾದ್ಮೇಲೆ ನೋಡೋಣ, ಲೆಟ್ಸ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಲಿಂಕ್ಸ್ ನ ತಗೊಂತೀನಿ, ನಿಮ್ ಜೊತೆ ಶೇರ್ ಮಾಡ್ತೀನಿ. ಟಡಾನ್, ಐ ಆಮ್ ಬ್ಯಾಕ್. ಆಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಬಂದ್ಮೇಲೆ ಐ ವಾಸ್ ಲಿಟ್ರಲಿ ಸೋ ಟಯರ್ಡ್. ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕೊಂಡು ದರ್ಶನಕ್ಕೆ ಹೋಗ್ತಿದ್ದೀನಿ. ಟೈಮ್ ಆಗಿದ್ದು 4 o'clock. ನಾನು ಮಾರ್ನಿಂಗ್ ಸ್ವಲ್ಪ ಗ್ಲಿಮ್ಸ್ ತಗೊಂಡಿದ್ದೆ, ಅದನ್ನ ನಿಮ್ ಜೊತೆ ಹಾಗೆ ಶೇರ್ ಮಾಡ್ಕೊಂತೀನಿ. ಅಂಡ್ ನಾವು ಕೂಡ ಪುಟ್ಟದಾಗಿರೋ ರೂಮ್ ಮಾಡಿದೀವಿ. ಎಲ್ಲಿ ಮಾಡಿದೀವಿ ಅಂದ್ರೆ ಹುಬ್ಳಿ ಧರ್ಮಶಾಲಾ ಅಂತ ಒಂದಿದೆ, ಲೈಕ್ ಹುಬ್ಳಿ ಚೌಟ್ರಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಅಮ್ಮಂಗೆ ಗೊತ್ತಿರೋರಿದ್ರು. ಸೊ ಆ ರೀಸನ್ಗೆ ಪುಟ್ಟದಾಗಿ ಮಾಡಿದೀವಿ. ಬಿಕಾಸ್ ನಾವು ಸ್ಟೇ ಆಗಲ್ಲ, ಸುಮ್ನೆ ಯಾಕೆ ಕಾಸ್ಟ್ಲಿ ಇದು ಅಂದ್ಬಿಟ್ಟು. ಆಕ್ಚುಲಿ ಇದೇ ಬಂದ್ಬಿಟ್ಟು 450 ಇದೆ. ಸೊ ಅದಕ್ಕೆ ಓಕೆ ಫೈನ್, ಹೆಂಗೂ ನಾವು ಫ್ರೆಶ್ ಅಪ್ ಆಗಕ್ಕಷ್ಟೇ ನಮಗ್ ರೂಮ್ ಬೇಕಾಗಿದ್ದು. ಸೊ ಆ ರೀಸನ್ಗೆ ಪುಟ್ಟದಾಗಿರೋ ರೂಮ್ ಮಾಡಿದೀವಿ. ತೋರಿಸ್ತೀನಿ ಎಷ್ಟು ಚಿಕ್ಕದಾಗಿದೆ ಅಂತ. ತುಂಬಾ ಕ್ಯೂಟ್ ಆಗು ಕೂಡ ಅನ್ಸ್ತು, ಒಂಥರ ಅಥೆಂಟಿಕ್ ಆಗಿದೆ, ನನಗೆ ಇಷ್ಟ ಆಯ್ತು. ಸೊ ಈಗ ನಾನು ನಮ್ಮ ಅಮ್ಮಂದು ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊಂಡಿದ್ದೀನಿ. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ. ಈಗ ಹೊರಡ್ಬೇಕು. ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಸಂಜೆ ಪೂಜೆ ಯಾವ ತರ ಇರುತ್ತೆ, ರಥೋತ್ಸವ ಎಲ್ಲ ಇರುತ್ತಲ್ಲ, ಸೊ ಅದನ್ನ ನಾನು ನೋಡಿರ್ಲಿಲ್ಲ. ಸೊ ಸಂಜೆ ಪೂಜೆ ನೋಡ್ಲೇಬೇಕು ಅನ್ನೋದಿತ್ತು ನನಗೂ ಕೂಡ. ಸೊ ಆ ರೀಸನ್ಗೆ ಇವಾಗ ಸಂಜೆ ಪೂಜೆದು ನಿಮ್ ಜೊತೆ ಗ್ಲಿಮ್ಸ್ ಆಗಿ ಶೇರ್ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸರೌಂಡಿಂಗ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಅವಾಗವಾಗ ಪಕ್ಷಿ ಶಬ್ದ, ಒಂಥರ ನೇಚರ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಒಂದ್ ಚಿಕ್ಕದಾಗಿ ತೋರಿಸ್ತೀನಿ ನಿಮ್ ಜೊತೆ, ನೀವು ನೋಡ್ಕೊಂಡ್ ಬನ್ನಿ. ಅಂಡ್ ಆಮೇಲೆ ಸಿಗ್ತೀವಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್.
ರೂಮ್ಸ್ ಇದೆ. ಇವೆರಡು ದೊಡ್ಡ ರೂಮು, ಇದು ಮತ್ತೆ ಇದು ಚಿಕ್ಕ ರೂಮ್ ಇರುತ್ತೆ. ಸೊ ಇಲ್ಲಿ ನಾವಿರೋದು ಈ ರೂಮಲ್ಲಿ. ಆ್ಯಂಡ್ ತೋರಿಸ್ತೀನಿ ಆಮೇಲೆ ನಿಮಗೆ. ಆ್ಯಂಡ್ ಇಲ್ಲೊಂದಿದೆ. ಸೊ ಈ ಕಡೆ ಹಿಂದೆ ಇದೆಲ್ಲ ಆ ರೂಮ್ಗೆ ಡಿಫ್ರೆಂಟ್ ಪ್ರೈಸ್, ಮೇ ಬಿ 750 800 ಅದಕ್ಕಿದೆ. ನಾವಿರೋದಕ್ಕೆ 400 450 ಆ ಥರ ವೇರಿಯೇಷನ್ ಡಿಪೆಂಡ್ಸ್. ಲೈಕ್ ಹಾಟ್ ವಾಟರ್ ಇದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, ಆ ಥರ ಇದೆ. ಸೊ ನನಗೆ ಇಷ್ಟ ಆಯಿತು. ಆ್ಯಂಡ್ ಏನು ನಾವು ಸ್ಟೇ ಆಗಲ್ವಲ್ಲ, ಸೊ ಆ ರೀಸನ್ಗೆ ಪುಟ್ಟದಾಗಿರೋ ರೂಮ್ನ ಚೂಸ್ ಮಾಡಿದ್ದೀವಿ. ನನಗೆ ಇಷ್ಟ ಆಯಿತು. ನಮ್ಮ ಗುರುಗಳು ಕೂಡ ಹೇಳಿದರು ಈ ರೂಮ್ ಹೋಗು, ಚೆನ್ನಾಗಿದೆ ಅಂತ. ಸೊ ಅವರ ಒಂದು ಮಾತಿಂದನೂ ಕೂಡ ನಾನು ಇಲ್ಲಿ ಬಂದೆ. ಸೊ ಈಗ ನಮ್ದು ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಸೊ ದರ್ಶನನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಈಗ ಪ್ರಸಾದ ಕೌಂಟ್ರಿಗೆ ಹೋಗ್ಬಿಟ್ಟು ಪ್ರಸಾದ ತಗೊಂಡು ಬಂದೆ. ಅಂಡ್ ದಿಸ್ ಡಾಗ್ ಇಸ್ ನಾಟ್ ಲೆಟ್ಟಿಂಗ್ ಮೀ ಟು ಗೋ ಓನ್ಲಿ. ಸೊ ನಾನು ಹಿಂದೆನೆ ಬರ್ತಿದ್ದೆ ಅವಾಗ್ಲಿಂದ. ಅಂಡ್ ಈಗ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನಮ್ಮಮ್ಮ ಇಲ್ಲಿ ಕುತ್ಕೊಂಡಿದ್ರು ನಾನು ಪ್ರಸಾದ ತಗೊಂಡ್ ಬರಕ್ ಹೋಗೋವರೆಗೂ. ನನ್ಗೆ ಇದು ಯಾವಾಗ ಭಯ ಆಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ತುಂಬಾ ಹತ್ರ ಕುತ್ಕೊಂಡಿದೆ. ಅಂಡ್ ದರ್ಶನ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ಅಂಡ್ ಐ ಆಮ್ ಟೋಟಲಿ ಬ್ಲೆಸ್ಡ್. ಸೊ ಗುರುಗಳಿಂದ ನನ್ಗೆ VIP ದರ್ಶನ ಸಿಕ್ತು. ಸೊ 2-3 ಸಲ ಹೋಗಿ ದರ್ಶನ ಮಾಡ್ಕೊಂಡ್ ಬಂದೆ. ಶಟ್, ನಂಗೆ ನಿಜವಾಗ್ಲೂ ಮೈಕ್ ಯಾವಾಗ ಆಫ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಒಂದು 3 ನಿಮಿಷ ನಾನ್ ಸ್ಟಾಪಾಗಿ ಮಾತಾಡಿದ್ದೀವಿ, ಬಟ್ ಮೈಕ್ ಆಫ್ ಆಗಿದ್ದು ಗೊತ್ತಾಗಿಲ್ಲ. ಅದು ಸಡನ್ನಾಗಿ ಚಾರ್ಜ್ ಖಾಲಿಯಾಗಿ ಆಫ್ ಆಗಿಬಿಟ್ಟಿದೆ. ಬಿಕಾಸ್ ನಾನು ತಂದಾಗ ಒಂದೇ ಸಲ ಚಾರ್ಜ್ಗೆ ಹಾಕಿರೋದು, ಅದಾದಮೇಲೆ ಹಾಕೇ ಇಲ್ಲ. ಆ್ಯಂಡ್ ನಾನು ನೋಡ್ಕೊಂಡ್ಲೂ ಇಲ್ಲ. ಸೊ ಅದ್ರ ಬಟ್ಟಲ್ಲಿ ಆ ಮೂಮೆಂಟಲ್ಲಿ ಏನು ಮಾತಾಡಿದೆ ಅಂತ ಈಗ ಜ್ಞಾಪಕ ಇಲ್ಲ. 1-2-3 ಟಾಪಿಕ್ಸ್ ಬಗ್ಗೆ ಮಾತಾಡಿದ್ದೀನಿ. ಸರಿ ಬಿಡು, ಅದು ನನಗೆ ವಾಯ್ಸ್ ಓವರ್ ಕೊಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಪಾಪ ನಮ್ಮ ಅಮ್ಮನೂ ಅವರ ಒಂದು ಓನ್ ಎಕ್ಸ್ಪೀರಿಯನ್ಸ್ನ ರಿವ್ಯೂ ಆಗಿ ಕೊಡ್ತಾಯಿದ್ರು. ಸೊ ಅವರಿಗೂ ತುಂಬ ಇಷ್ಟ ಆಯಿತು. ಸೊ ನಾನು ಫಸ್ಟ್ ಸಲ ಹೋದಾಗೂ ರಾಯರಿಂದ ಲೈಕ್ VIP ದರ್ಶನದಲ್ಲೇ ಹೋಗಿ ದರ್ಶನ ಮಾಡ್ಕೊಂಬಂದೆ. ಆ್ಯಂಡ್ ಈ ಸಲನೂ ಅಷ್ಟೇ ನನಗೆ ಗುರುಗಳಿಂದ VIP ದರ್ಶನ ಸಿಕ್ತು ಅಂತ ಹೇಳಿದೆ. ಗುರುಗಳಂದರೆ ಯಾರು ಅಂದರೆ, ನಾನು ಇಲ್ಲಿ 9th ಬ್ಲಾಕಲ್ಲಿ ರಾಯರ ಮಠಕ್ಕೆ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ನನಗೊಬ್ಬರು ಗುರುಗಳು ಪರಿಚಯ ಆಗಿದ್ದಾರೆ. ಸೊ ಅವರು ಮೊನ್ನೆ ಲೈಕ್ ನಾನು ಹೋಗೋ 2 ದಿನ ಹಿಂದೆ ಹೋಗಿ ಬಂದಿದ್ದರು. ಸೊ ಅವ್ರಿಗೆ ಹೇಳ್ದೆ ಹಿಂಗೆ ಹೊರಟಿದ್ದೀನಿ ಅಂತ. ಪಾಪ ಅವರು ನನಗೆ VIP ದರ್ಶನ ಪಡಿಸಿದ್ರು. ಆಮೇಲೆ ರೂಮಿಗೂ ಕೂಡ ಅವರೇ ಹೇಳಿದ್ದು ಇಲ್ಲಿ ಹೋಗಮ್ಮ ಚೆನ್ನಾಗಿದೆ ಮಾಡು ಅಂತ. ಸೊ ಅವರ ಒಂದು ಒಪಿನಿಯನ್ ತಗೊಂಡು ಈ ಸಲ ಮಂತ್ರಾಲಯದಲ್ಲಿ ನಾನು ದರ್ಶನ ಮಾಡ್ಕೊಂಬಂದಿದ್ದು. ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ಕೂಡ ನಮ್ಮಮ್ಮ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ರು. ಲೈಕ್ ನಾನು ಅವರಿಗೆ ವಿಡಿಯೋ ಕಾಲಲ್ಲಿ ಗುರುಗಳನ್ನ ತೋರಿಸ್ದೆ, ಲೈಕ್ ಅಮ್ಮ ಇವರೇ ಗುರುಗಳಂತ. ಲೈಕ್ ನಮ್ಮಮ್ಮ ನೋಡಿರಲಿಲ್ಲ. ಸೊ ಅವರಿಗೂ ತುಂಬ ಖುಷಿ ಆಯಿತು. ದರ್ಶನ ಬೇಗನೆ ಆಯಿತು. ಒಂದು 7 to 8 ಮಿನಿಟ್ಸಲ್ಲೇ ದರ್ಶನ ಆಗೋಯಿತು. ಬಟ್ ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನದ ಒಳಗಡೆನೆ ಸ್ಟಾಲ್ಸ್ ಹಾಕಿರ್ತಾರೆ. ಅಲ್ಲಿ ನಾನು ಬೃಂದಾವನ ತೊಗೊಂಡೆ, ದರ್ಶನ ಮಾಡ್ಕೊಂಡು ಬಂದಮೇಲೆ ತೊಗೊಂಡೆ. ಸೊ ನಮ್ಮಮ್ಮ ಇಟ್ಕೊಂಡು ಹೆಂಗೂ ರಶ್ ಇಲ್ಲ, ನಾನು ತೊಗೊಂಡು ಹೋಗಿ ಇನ್ನೊಂದು ಸಲ ರಾಯರ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಬೃಂದಾವನ ತೊಗೊಂಡ್ಮೇಲೆ ಮತ್ತೆ ನಮ್ಮಮ್ಮ ಹೋಗಿ ದರ್ಶನ ಮಾಡ್ಕೊಂಬಂದರು. ಆ್ಯಂಡ್ ನಾನು ಈ ಒಂದು ಪ್ಲೇಸಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಆಸೆ ಇತ್ತು. ಎಕ್ಸಾಕ್ಟ್ಲಿ ನಾನು ಇವಾಗ ಕೂತ್ಕೊಂಡಿದ್ದೀನಲ್ಲ, ಅಲ್ಲಿ ಆ ಒಂದು ಲೈಟಿಂಗ್ಸ್ ನೋಡಿಕೊಂಡು ನಾನು ಒಂದು ಫೀಲ್ ಮಾಡ್ಕೋಬೇಕಾಗಿತ್ತು ಅನ್ನೋದು ಆಸೆ ಇತ್ತು. ಸೊ ತುಂಬ ಚೆನ್ನಾಗಿದೆ ಅಲ್ಲಿ ಸರೌಂಡಿಂಗ್ ಆಗಲಿ, ನನಗೆ ಹೆವಿ ಇಷ್ಟ. ಪ್ರಾಣಿಗಳು ಅಷ್ಟೇ, ನಾಯಿ, ದನ, ಕೋತಿ ಏನೋ ಒಂಥರ ಚೆನ್ನಾಗೆ. ನೀವು ಅಲ್ಲಿ ನೋಡಿದ್ರಲ್ಲ, ಅದು ನಮ್ಮಮ್ಮಂಗೆ ಎಷ್ಟು ಚೆನ್ನಾಗಿ ಶೇಕ್ ಹ್ಯಾಂಡ್ ಕೊಡ್ತು ಅಂತ. ಸೊ ಅದು ಅವಾಗಲಿಂದ ನಮ್ಮ ಅಮ್ಮನ ಹತ್ರನೇ ಇತ್ತು. ನಾನು ಪ್ರಸಾದ ತೊಗೊಂಬರಕ್ಕೆ ಹೋದಾಗಿಂದ ಮೇ ಬಿ ಒಂದು 45 ಮಿನಿಟ್ಸಿಂದ ನಮ್ಮ ಅಮ್ಮನ ಹತ್ರನೇ ಕೂತ್ಕೊಂಡಿದೆ. ಸೊ ನಮ್ಮಮ್ಮ ಏನು ಅಂದಿಲ್ಲ, ಅದಕ್ಕೆ ಬಂದುಬಿಟ್ಟು ಜಸ್ಟ್ ಶೇಕ್ ಹ್ಯಾಂಡ್ ಅಂತ ಕೊಡ್ತು. ಆಮೇಲೆ ಲಾಸ್ಟಲ್ಲಿ ನಮ್ಮಮ್ಮ ಲೆಫ್ಟ್ ಹ್ಯಾಂಡ್ ಕೊಟ್ಟಿದ್ಯಾ, ರೈಟ್ ಹ್ಯಾಂಡ್ ಕೊಡು ಅಂತ ಅಂದಿದ್ದಕ್ಕೆ ರೈಟ್ ಹ್ಯಾಂಡ್ ಕೊಟ್ಬಿಟ್ಟು ಓಡೋಯ್ತು. ಎಷ್ಟು ದೂರ ಓಡೋಯ್ತು ಗೊತ್ತಾ. ಆಮೇಲೆ ನಾವು ಎಷ್ಟು ಹುಡುಕ್ತಿದ್ದೀವಿ, ನಮಗೆ ಕಾಣಿಸೇ ಇಲ್ಲ ಆ ನಾಯಿ. ಒಂಥರ ಏನೋ ಶಾಕಿಂಗ್ ಅಂತ ಅನಿಸ್ತು. ಅಲ್ಲಿ ಅದ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿರೋ ಫೀಲ್ನೆಲ್ಲ ಫೀಲ್ ಮಾಡಿಕೊಂಡು 7:15ಗೆ ರಥೋತ್ಸವ ಸ್ಟಾರ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಇವಾಗ ರಥೋತ್ಸವ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡೋಕೆ ಹೋಗಬೇಕು. ಅದ್ರದ್ದೆಲ್ಲ ಒಂದು ಶಾರ್ಟ್ ಗ್ಲಿಮ್ಸ್ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಸೊ ಈಗ ಆಲ್ರೆಡಿ ಪ್ರೀವಿಯಸ್ ಆಗಿ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ಕೂಡ ಶೇರ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ.
ಎಸ್ ದರ್ಶನ ಎಲ್ಲ ಆಯಿತು ಆ್ಯಂಡ್ ರಥೋತ್ಸವನೂ ಕೂಡ ನೋಡಿಕೊಂಡು ಈಗ ಬಂದು ಟೈಮ್ ಆಗಿರೋದು 7:40 ಆಗಿದೆ. ನಾವು ಹೊರಡಬೇಕು. ಆಯಿತು ಅಂದರೆ ನಾವು ಅಲ್ಲಿ ಪ್ರಸಾದ ತೊಗೊಂಡು ಹೋಗ್ತೀವಿ, ಇಲ್ಲ ಅಂದರೆ ಆನ್ ದ ವೇ ಹೋಗ್ತಾ ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕು. ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ, ಸ್ಯಾರಿ ಹಾಕ್ಕೊಂಡಿದ್ದೆ, ತೆಗೆದ್ಬಿಟ್ಟು ಡ್ರೆಸ್ ಹಾಕ್ಕೊಂಡೆ ಈಗ. ಆ್ಯಂಡ್ ನೋಡಬೇಕು, ಬಸ್ಸಸ್ ಆ್ಯಕ್ಚುಲಿ ಸ್ವಲ್ಪ ಪ್ರಾಬ್ಲಮ್ಮು. ರಾಯಚೂರಿಗೆ ಹೋಗೋಕ್ಕೆ ಆ್ಯಕ್ಚುಲಿ ಬಸ್ಸಸ್ ಕಮ್ಮಿ ಇದೆ, ಸೊ ಅದಕ್ಕೆ 8 ಗಂಟೆಗೆ ಲಾಸ್ಟ್ ಮಾಡ್ತಾರೆ, ಸೊ ಬೇಗ ಬಿಡಬೇಕು. ಆ ರೀಸನ್ಗೆ ರಥೋತ್ಸವ ಬರೀ 3 ನೋಡಿದ್ವಿ. ಒಂದು ಆನೆ, ಒಂದು ಬಂಗಾರದು, ಒಂದು ಬೆಳ್ಳಿದು ಮಾತ್ರ ನೋಡಿಕೊಂಡು ಬಂದ್ವಿ. ಸೊ ಇವಾಗ ಹೊರಡಬೇಕು. ಅಮ್ಮ ಪ್ಯಾಕಪ್ ಮಾಡ್ಕೊತಿದ್ದಾರೆ, ನಾನು ಹಂಗೆ ಹೇಳ್ಬಿಡೋಣ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು ಆ್ಯಂಡ್ ಫುಲ್ ಸ್ಯಾಟಿಸ್ಫೈ, ಟೋಟಲಿ ಬ್ಲೆಸ್ಡ್. ಸೊ ಒಂಥರ ಖುಷಿ, ಒಂಥರ ಹ್ಯಾಪಿನೆಸ್ ಓವರ್ಲೋಡ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಹೋಗಬೇಕು. ಆ್ಯಕ್ಚುಲಿ ಟಿಕೆಟ್ ಎಷ್ಟು ಹೆಂಗೆ ಅಂತಲೂ ಕೂಡ ಕೇಳಿದ್ರಿ. ರಾಯಚೂರಿಂದ ಮಂತ್ರಾಲಯಕ್ಕೆ 35 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ರಾಯಚೂರಿಂದ ಅಲ್ಲ, ಒಂದು ಬಾರ್ಡ್ರ್ ಇದೆ, ಆ ಬಾರ್ಡ್ರಿಂದ 35 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದು ಲೈಕ್ ಲಾಸ್ಟ್ ಟೈಮ್ ಹಾಕಿದಾಗ ಕೇಳಿದ್ರಿ, ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ರೂಮ್ಸ್ ನಾನು ಆಲ್ರೆಡಿ ಪ್ರೈಸ್ ಹೇಳಿದ್ದೀನಿ, ಹಾಗೆ ಟಿಕೆಟ್ ಪ್ರೈಸಸ್ ಕೂಡ ಹೇಳಿದ್ದೀನಿ. ಅಂದರೆ ಬೆಂಗಳೂರು ಟು ರಾಯಚೂರು ಎಷ್ಟಾಗಿದೆ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಟೋಟಲಿ ಐ ಥಿಂಕ್ ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಸೊ ಯಾವುದಾದ್ರೂ ಮಿಸ್ ಔಟ್ ಮಾಡಿದರೆ ಹಾಗೆ ತಿಳಿಸ್ತೀನಿ. ಸೊ ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.